ಕೇಂದ್ರ ಸರ್ಕಾರದ ವಿರುದ್ಧ ಶುರುವಾಗಿರುವಂತಹ ಅನುದಾನ ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ನಾವು ಅನುದಾನ ಕೊಟ್ಟಿದ್ದೇವೆ, ಕಾಂಗ್ರೆಸ್ ಸುಳ್ಳು ಹೇಳ್ತಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದು ಖಡಕ್ಕಾದಂತ ಸವಾಲ್ ಹಾಕಿದ್ದಾರೆ. ಅದೇ ರಾಜಕೀಯ ನಿವೃತ್ತಿಯ ಸವಾಲ್. ಸಿದ್ದರಾಮಯ್ಯರ ಈ ಸವಾಲ್ಗೆ ಕಮಲಕಲಿಗಳು ತಿರುಗೇಟು ಕೊಟ್ಟಿದ್ದಾರೆ. ಈ ಅನುದಾನದ ಯುದ್ಧ ರಾಜಕೀಯ ನಿವೃತ್ತಿವರೆಗೂ ಕೂಡ ಬಂದು ನಿಂತಿದ್ದು. ಈ ಕದನ ಹೇಗಿದೆ ಬನ್ನಿ ರಿಪೋರ್ಟ್ ನೋಡೋಣ. ನಾನು ಸುಳ್ಳು ಹೇಳಿದ್ರೆ ರಾಜಕೀಯ ಬಿಟ್ಬಿಡ್ತೀನಿ, ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಶ್ವೇತಪತ್ರ ಹೊರಡಿಸಿದ್ರೆ ನಿಮ್ಮ ಸುಳ್ಳು ಬಯಲಾಗುತ್ತೆ. ನೀವು ಬರೀ ಡ್ರಾಮಾ ಮಾಡ್ತಿದ್ದೀರಾ. ರಾಜ್ಯ ಜನದ ಮುಂದೆ ಒಂದು ಶ್ವೇತಪತ್ರ ಹೊರಡಿದ್ರೆ ಆಗ ನಿಮ್ಮ ಸುಳ್ಳೆಲ್ಲ ಬಯಲಾಗತ್ತೆ. ಯಡಿಯೂರಪ್ಪರಂತೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಮಗೆ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಾ? ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಒಂದು ಸುಳ್ಳನ್ನ 100 ಬಾರಿ ಹೇಳ್ತಾರೆಂದ BY ವಿಜಯೇಂದ್ರ. ಒಂದು ಸುಳ್ಳನ್ನ 100 ಬಾರಿ ಹೇಳಿ ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಪ್ರಯತ್ನದಲ್ಲಿ ಅವರು ನಿರತರಾಗಿದ್ದಾರೆ. ಸಿಡಿಗುಂಡು ತೆರಿಗೆ ತಾರತಮ್ಯದ ವಿರುದ್ಧ ಸಿದ್ದರಾಮಯ್ಯ ಸಿಡಿಗುಂಡು ಹಾರಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯದ ಸಮರ ಸಾರಿರೋ ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ನಾನ್ ಮಾಡ್ತಿರೋ ಆರೋಪಕ್ಕೆ ಬದ್ಧವಾಗಿದ್ದೇನೆ ಎಂದಿರೋ ಸಿಎಂ, ತೆರಿಗೆ ಕುರಿತು ನಾನು ಹೇಳ್ತಿರೋ ಅಂಕಿ ಅಂಶಗಳು ಸುಳ್ಳಾದ್ರೆ ರಾಜಕೀಯ ಬಿಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ KS ಈಶ್ವರಪ್ಪ, ಶ್ವೇತಪತ್ರ ಹೊರಡಿಸಿದ್ರೆ ನಿಮ್ಮ ಸುಳ್ಳು ಬಯಲಾಗುತ್ತೆ ಎಂದಿದ್ದಾರೆ. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ಸಾರಿ, 50,257 ಕೋಟಿ ರೂಪಾಯಿ. 50,257 ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಟ್ಸ್ನಲ್ಲಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ನೀವು ಬರೀ ಡ್ರಾಮಾ ಮಾಡ್ತಿದ್ದೀರಾ. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಿ. ನೀವು ಇದನ್ನು ತುಂಬ ಸ್ಪಷ್ಟವಾಗಿ ಇದನ್ನು ರಾಜ್ಯ ಜನದ ಮುಂದೆ ಒಂದು ಶ್ವೇತಪತ್ರ ಹೊರಡಿದ್ರೆ ಆಗ ನಿಮ್ಮ ಸುಳ್ಳೆಲ್ಲ ಬಯಲಾಗತ್ತೆ. ತೆರಿಗೆ ವಿಚಾರದಲ್ಲಿ ರಾಜಕೀಯ ನಿವೃತ್ತಿ ಸವಾಲಿಸಿದ ಸಿಎಂ, ಬಾಯಿ ಮುಚ್ಕೊಂಡಿರ್ಬೇಕಾ? ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಗರಂ. ನಮ್ಮ ತೆರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕಾ? ಯಡಿಯೂರಪ್ಪ ತಲೆ ಅಲ್ಲಾಡಿಸಿದಂತೆ ಅಲ್ಲಾಡಿಸ್ಬೇಕಾ? ನಾವು ಸುಮ್ಮನಿರಲು ಆಗಲ್ಲ ಅಂತ ಸಿಎಂ ಗರಂ ಆಗಿ ಬಿಜೆಪಿ ನಾಯಕರಿಗೆ ಕುಟುಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಒಂದು ಸುಳ್ಳನ್ನೇ 100 ಬಾರಿ ಹೇಳ್ತಾರೆ ಅಂತ ಪಂಚ್ ಕೊಟ್ಟಿದ್ದಾರೆ. ನಮಗೆ ಅನ್ಯಾಯ ಆದರೆ ಪ್ರತಿಭಟಿಸಬಾರ್ದ? ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಅನ್ಯಾಯ ಆಗಿದೆ. ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಜೇಬ್ನಿಂದ ಕೊಟ್ಟಾರ? ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನ ನಿಮಗೆ? ನೀವೆಲ್ಲ ಕನ್ನಡಿಗರು. ನಮಗೆ ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾ? ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಯಡಿಯೂರಪ್ಪನವರು ತಲೆ ಆಡಿಸ್ತಾರೆ ಹೀಗೆ ಅಂತಂದ್ರೆ ನಾವು ಅಲ್ಲಾಡಿಸ್ಬೇಕಾ? ಈ ರೀತಿ ಒಂದು ಸುಳ್ಳನ್ನ 100 ಬಾರಿ ಹೇಳಿ ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಪ್ರಯತ್ನದಲ್ಲಿ ಅವರು ನಿರತರಾಗಿದ್ದಾರೆ. ಮೋದಿ ಹಳೆ ಟ್ವೀಟ್ ನೆನಪಿಸಿ ಕುಟುಕಿದ ಕೈ ನಾಯಕರು. जिस प्रकार से हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं. एक पूरी सरकार मैदान में उतर करके उन भाषा गढ़ रही है. इससे बड़ा देश का दुर्भाग्य क्या हो सकता है? ಇನ್ನು ಅನುದಾನದ ವಿಚಾರವಾಗಿ ದೇಶ ವಿಭಜನೆ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಟಕ್ಕರ್ ಕೊಟ್ಟಿರೋ ಕೈ ನಾಯಕರು, ನೀವು ಸಿಎಂ ಆಗಿದ್ದಾಗ ಟ್ಯಾಕ್ಸ್ ಕೇಳಿಲ್ವಾ ಅಂತ ಅಂದಿನ ಟ್ವೀಟ್ ನೆನಪಿಸಿ ಪ್ರಶ್ನಿಸಿದ್ದಾರೆ. ನೀವು ಅಂದು ಆಡಿದ ಮಾತು ದೇಶ ವಿಭಜನೆ ಅಲ್ವಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲಪ್ಪ, ನಮ್ಮ ತೆರಿಗೆ ನಮ್ಮ ಪಾಲ್ ಕೇಳಿದ್ರೆ ದೇಶ ವಿಭಜನೆ ಮಾಡಕ್ಕೆ ಹೊರಟವ್ರೆ ಅಂತ ಹೇಳ್ತಾರಲ್ಲ. ಈಗ ಆಗ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಕರಿಬೇಕು? ಅದಕ್ಕೆ ದೇಶ ವಿಭಜನೆ ಮಾಡಕ್ಕೆ ಹೋಗಿದ್ದವ್ರು ಯಾರು? ನರೇಂದ್ರ ಮೋದಿ ಅವರಲ್ವಾ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಗುಜರಾತ್ ರಾಜ್ಯ ಸರ್ಕಾರ ಒಪ್ಪಂದ ಮಾಡ್ಕೋಬೇಕಂತೆ. ನಾವು ನಿಮಗೆ ಟ್ಯಾಕ್ಸ್ ಕೊಡೋದಿಲ್ಲ, ನೀವು ನಮಗೆ ಟ್ಯಾಕ್ಸ್ ಕೇಳಬೇಡಿ, 1 ವರ್ಷ ನೋಡೋಣ ನಾವು ನಡಿತೀವ ನೀವು ನಡಿತೀವ ಅಂತ. ಅದು ದೇಶ ವಿಭಜನೆ ಮಾತಲ್ವಾ? ಮುಖ್ಯಮಂತ್ರಿ ಇದ್ದಾಗ ಒಂದು ನಾಲ್ಗೆ, ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ನಾಲ್ಗೆ.
ಕರ್ನಾಟಕಕ್ಕೆ ತೆರಿಗೆ ಹಣ ಹಂಚಿಕೆ ಮಾಡಿದ್ದೇವೆಂದ ವಿತ್ತ ಸಚಿವೆ. ಇನ್ನು ಲೋಕಸಭೆಯಲ್ಲಿಂದು ಶ್ವೇತಪತ್ರದ ಮೇಲೆ ಚರ್ಚೆ ನಡೆಯಿತು. ಈ ವೇಳೆ ಮಾತನಾಡಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಯುಪಿಎ ಸರ್ಕಾರ ಏನ್ ಮಾಡಿತ್ತು, ಇವತ್ತು ತಮ್ಮ ಸರ್ಕಾರ ಏನ್ ಮಾಡಿದೆ ಅನ್ನೋದು ವಿವರಿಸಿದ್ರು. ಇದೇ ವೇಳೆ ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಗೆ ತೆರಿಗೆ ಹಣ ಹಂಚಿಕೆಯಾಗಿದೆ ಅಂತ ಸ್ಪಷ್ಟಪಡಿಸಿದ್ರು. डिस्ट्रिक्ट मिनरल फंड इतना कलेक्शन के बारे में मैंने बोला. छत्तीसगढ़ में 12,000 करोड़, झारखंड में 11,600 करोड़, कर्नाटक में 4,467 करोड़, उड़ीसा 24,600 करोड़, राजस्थान 8,730 करोड़, मेघालय 90 करोड़. ये सब से क्या फायदा हो रही है ग्राउंड में? ಒಟ್ನಲ್ಲಿ ಅನುದಾನ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿಯ ಸವಾಲೆಸೆದಿದ್ದಾರೆ. ಬಿಜೆಪಿ ಶ್ವೇತಪತ್ರ ಹೊರಡಿಸುವಂತೆ ಪ್ರತಿ ಸವಾಲ್ ಹಾಕಿದೆ. ಸಿಎಂ ಶ್ವೇತಪತ್ರ ಹೊರಡಿಸಿ ಕೌಂಟರ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. %40 ಕಮಿಷನ್ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಬುಡ ಅಲ್ಲಾಡಿಸಿದ್ದ ಅತಿ ದೊಡ್ಡ ಆರೋಪ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿಗೆ ಕಾರಣವಾಗಿದ್ದಂಥ ಭ್ರಷ್ಟಾಚಾರದ ಅಸ್ತ್ರ ಇದು. ಇದೇ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಕೇಳಿ ಬಂದಿದೆ. ಅಂದು ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದ ಕೆಂಪಣ್ಣ ಇದೀಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಕೂಡ ಇದೇ ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ.